ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಸತೀಶ್ ಸೈಲ್ ಅಸಮಾಧಾನ ಹೊರಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಾಸಕರಲ್ಲಿ ಒಗ್ಗಟ್ಟು ಇಲ್ಲದಿದ್ದಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಒಗ್ಗಟ್ಟು ಇರದಿದ್ದಕ್ಕೆ ಜಿಲ್ಲೆಗೆ ಸಚಿವ ಸ್ಥಾನ ಕೈತಪ್ಪಿದೆ ಅಂತ ಹೇಳಿದ್ದಾರೆ ಸತೀಶ್ ಸೈಲ್. ಸಚಿವ ಸ್ಥಾನ ಅನುಭವಿಸಿದ ಹಿರಿಯರು ಮಂತ್ರಿ ಸ್ಥಾನ ತಪ್ಪಿಸಿದ್ದಾರೆ. ನನಗೆ ಮಂತ್ರಿ ಸ್ಥಾನ ತಪ್ಪಿಸಿದ ಶಾಸಕರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ದೇಶಪಾಂಡೆ ಮತ್ತು ಮಾಂಕಾಳ್ ವೈದ್ಯಗೆ ಸತೀಶ್ ಸೈಲ್ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶಾಸಕ ಸತೀಶ್ ಸೈಲ್. ಇವತ್ತು ಸಿಎಂ ಅವರು ಒಂದು ಮಾತು ನಾನು ಯಾವಾಗಲೂ ಹೇಳಿಲ್ಲ. ಯಾಕೆ ಅವರು ಒಂದ್ಸಲ ಫಸ್ಟ್ ಪೀರಿಯಡ್ ನನಗೆ ಹೇಳಿದ್ರು. ಆವಾಗ ಹೇಳಿದ್ರೆ ನಾನು ಇಲ್ಲ, ನೀನು ಫಿಶರ್ಮನಿಗೆ ಫಸ್ಟ್ ಕೊಡುವ ಆದ್ಯತೆ, ಸೆಕೆಂಡ್ ಟೈಮ್ ನಿಂಗೆ ಕೊಡ್ತೀನಿ ಅಂತ. ನಾವು ಅದನ್ನ ನನಗೆ ನೀವು ಕೊಡಲಿಲ್ಲ, ನಂಗೆ ಹಂಗಾಯ್ತು ಹಿಂಗಾಯ್ತು ಅಂತ ನಾ ಹೇಳುವುದಿಲ್ಲ. ಸಿಎಂ ಆದ್ಮೇಲೆ ನಾವು ಸಿಎಂ ಅಂತ ತಿಳ್ಕೊಂಡು ಹೋದ್ರೆ ಮಾತ್ರ ಕೆಲಸಗಳು ಸಾಧ್ಯ. ಕೆಲಸ ಖಂಡಿತ ಮಾಡ್ತೇನೆ. ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಸಿಗಬೇಕಿತ್ತು, ಇದು 110%. ಅದು ಎಲ್ಲದನ್ನು ನಾವು ಕಂಪ್ಲೀಟ್ ಆಗಿ ಇದು ಮಾಡಿಲ್ಲ. ಮೊದಲು 40 ವರ್ಷ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಆರ್.ವಿ. ದೇಶಪಾಂಡೆ ಅವರು ಕೊಟ್ಟಿದ್ದಾರೆ ಕಂಟಿನ್ಯೂಸ್. ಅದನ್ನು ನಾವು ನೋಡ್ಕೊಳ್ಬೇಕಲ್ಲ. ಆಮೇಲೆ ನಮ್ಮ ಇವರು ಯಾರು ಹೆಬ್ಬಾರವರು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇವರು ಮಾಡಿದ್ದಾರೆ, ಯಾರು ನಮ್ಮ ಮಂಕಾಳು ವೈದ್ಯನೂ ಮಾಡಿದ್ದಾರೆ. ಹಾಗಂತ ಒಂದ್ಸಲ ತಪ್ಪಿ ಮೇಲೆ ಬೇಜಾರು ಮಾಡ್ಕೋಬಾರ್ದು. ವಿ ಹ್ಯಾವ್ ಟು ಬಿ ಯುನಾನಿಮಸ್. ಬಟ್ ಒಂದು ಮಾತ್ರ, ನಮ್ಮಲ್ಲಿ ಯುನಿಟಿ ಇಲ್ಲ. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಪೊನ್ನಣ್ಣ ಅಸಮಾಧಾನಗೊಂಡಿದ್ದಾರೆ. ಮಂತ್ರಿಮಂಡಲದಲ್ಲಿ ನನ್ನನ್ನ ಸೇರಿಸಿಕೊಳ್ಳೋ ವಿಶ್ವಾಸ ಇತ್ತು, ನನಗೂ ಬೇಸರ ಇದೆ. ಎಲ್ಲ ನುಂಗಿ ಮುಂದಕ್ಕೆ ಹೋಗ್ಬೇಕು. ಹಲವು ಶಾಸಕರನ್ನ ಕಾನೂನು ಗಂಡಾಂತರದಿಂದ ಪಾರು ಮಾಡಿದ್ದೀನಿ. ಸಿಎಂ ಕಾನೂನು ಸಲಹೆಗಾರನಾಗಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದೀನಿ. ಇಷ್ಟೆಲ್ಲ ಮಾಡಿದ್ರೂ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪೊನ್ನಣ್ಣ. ಲೆಕ್ಕಾಚಾರಗಳು ನಮ್ಮ ಮನಸ್ಸಿನಲ್ಲಿ ಅನೇಕ ಇರ್ತದೆ. ಈಗ ನಾನು ಕೂಡ ಅನೇಕ ಲೆಕ್ಕಾಚಾರಗಳನ್ನು ಮಾಡಿದೆ. ಕೊಡಗಿಗೆ ಕೊಟ್ಟಿಲ್ಲ, ಕೊಡವ ಜನಾಂಗಕ್ಕೆ ಕೊಟ್ಟಿಲ್ಲ. 20-25 ವರ್ಷದಿಂದ ನಮಗೆ ಪ್ರತಿನಿತ್ಯ ಸಿಗಲಿಲ್ಲ. ನಾವು ಪ್ರತ್ಯೇಕ ರಾಜ್ಯವಾಗದಿತ್ತು, ಒಂದು ವಿಶೇಷ ಸಮುದಾಯ, ಇದಕ್ಕೆ ಯಾಕೆ ಗುರುತಿಸಲಿಲ್ಲ ಅಂತೇಳಿ ನಾವು ಲೆಕ್ಕಾಚಾರ ಹಾಕೋಬೋದು. ಆದರೆ ರಾಜಕೀಯ ಲೆಕ್ಕಾಚಾರ ನಮ್ಮ ಮನಸ್ಸಿನಲ್ಲಿರುವಂಥದ್ದು ಯಾವಾಗಲೂ ಸರಿಯಾಗೋದಿಲ್ಲ. ಅದಕ್ಕೆ ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಪ್ರಕ್ರಿಯೆಗಳಿರ್ತದೆ, ಒಂದು ಸ್ಟ್ರಕ್ಚರ್ ಇದೆ. ಹೈಕಮಾಂಡ್ ಅಂತ ಹೇಳುವಂಥದ್ದಿದೆ, ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ಈಗ ಸಿದ್ದರಾಮಯ್ಯನವರು ಒತ್ತಿಡಿದು ಮಂತ್ರಿ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ. ಅವರು ಅವ್ರ ಪ್ರಯತ್ನವನ್ನು ಖಂಡಿತವಾಗಿ ಮಾಡಿದ್ದಾರೆ. ಆದರೆ ಅವ್ರು ಹೇಳಿದ ತಕ್ಷಣ ಆಗ್ಬಿಡ್ಬೇಕು ಅಂತಿಲ್ವಲ್ಲ. ಸೊ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಸ್ವಲ್ಪ ನಿರೀಕ್ಷೆ ಪ್ರಕಾರ ಆಗದೇ ಇದ್ದಾಗ ಬೇಸರ ಆಗೋದು ಖಂಡಿತ. ನನಗೂ ಬೇಸರ ಆಗಿದ್ದಿಲ್ಲ. ನಾನು 3 ಬಾರಿ ಶಾಸಕ, ನನಗೂ ಮಂತ್ರಿ ಮಾಡಬೇಕಿತ್ತು. ತುಮಕೂರಿಗೆ ಕೇವಲ ಒಂದೇ ಸ್ಥಾನ ಕೊಟ್ಟು ತಪ್ಪು ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ತಿಪ್ಟೂರು ಶಾಸಕ ಷಡಕ್ಷರಿ ಹೇಳಿಕೆ ಕೊಟ್ಟಿದ್ದಾರೆ. 3 ದಿನದಿಂದ ಯಾರ ಕೈಗೂ ಸಿಗದೆ ಸುಮ್ಮನಿದ್ದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೂ ನನ್ನ ಮೇಲೆ ಒಲವಿತ್ತು. ಹೈಕಮಾಂಡ್ ತೀರ್ಮಾನ ಆದ ಮೇಲೆ ಏನ್ ಮಾಡೋಕ್ಕಾಗಲ್ಲ ಅಂತ ಶಾಸಕ ಷಡಕ್ಷರಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ 3ನೇ ಬಾರಿ ಯಾರು ಶಾಸಕರಾಗಿಲ್ಲ, 2ನೇ ಬಾರಿಗೆ ಎಲ್ಲ ಕ್ಲೋಸ್ ಆಗ್ತದೆ. ಈ ಸಾರಿ ಕ್ಷೇತ್ರ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು 3ನೇ ಬಾರಿಗೆ ಆಯ್ಕೆ ಮಾಡಿಕೊಟ್ಟಿದ್ರು. ಎಲ್ಲರಿಗೂ ಆಸೆ ಇತ್ತು, ಏನೋ ಒಂದು ಮಂತ್ರಿ ಆಗಲಿ, ಆತ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅನ್ನೋ ಭಾವನೆ ಇತ್ತು. ಅದೇನೋ ಯಾರು ಹೈಕಮಾಂಡ್ ಮೇಲೆ ಹೇಳ್ತಾರೆ, ಇವರು ಲೋಪದೋಷನೋ ಹೈಕಮಾಂಡ್ ಲೋಪದೋಷನೋ. ನನಗೆ ಟಿಕೆಟ್ ಅಂತೂ ತಪ್ಪಿರೋದು ನಿಜನೇ. ಅದರಿಂದ ನಾನೇನೋ ಅಸಮಾಧಾನ ಆಗಿ ವಿರೋಧ ಮಾಡಿ ಅಥವಾ ಸ್ಟ್ರೈಕ್ ಮಾಡಿಸೋದು ಮತ್ತೊಂದು ಏನೂ ಮಾಡಲಿಲ್ಲ. ನಾನು 3 ದಿವಸ ನೀವು ಹೇಳ್ದಾಗ ಯಾರ ಕೈಗೂ ಸಿಗಲಿಲ್ಲ, ಸುಮ್ಮನೆ ಇದ್ದೆ. ಯಾಕೆ ಸುಮ್ಮನೆ, ಈಗ ಪಾಪ ಮುಖ್ಯಮಂತ್ರಿಗಳಿಗೂ ಒಂಥರ ಆಭಾಸವಾಗ್ತದೆ. ಅವ್ರಿಗೂ ಕೊಡಬೇಕು ಅಂತ ಆಸೆ ಇತ್ತು. ನಮ್ಮ ಮಾಜಿ ಮಂತ್ರಿಗಳಿಗೂ ಆಸೆ ಇತ್ತು, ಮುಖ್ಯಮಂತ್ರಿಗಳಿಗೆ. ಈ ಸರಿ ಕೊಡೋಣ, ಷಡಕ್ಷರಿಗೆ ಅನ್ಯಾಯ ಆಗಿದೆ ಅಂಥೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.